ಮಕ್ಕಳೇ, ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಪ್ರಬಂಧ ವಿಷಯವಾಗಿ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಕೊಯ್ಲು ಈ ವಿಷಯವನ್ನ ನೋಡ್ತಾ ಹೋಗೋಣ. 10ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿ ಈ ಪ್ರಬಂಧ ವಿಷಯವನ್ನ ನಾವು ಕಾಣ್ಬೋದು. ಪರೀಕ್ಷೆಗಳಲ್ಲಿ 5 ಅಥವಾ 10 ಅಂಕಗಳಿಗೆ ಇಂತಹ ಪ್ರಬಂಧಗಳನ್ನ ನೀಡ್ಬೋದು. ಇದಕ್ಕಾಗಿ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲಿಗೆ ಪೀಠಿಕೆ ನೋಡ್ತಾ ಹೋಗೋಣ. ನೀರಿಲ್ಲದೆ ಜೀವನ ಕಷ್ಟ ಸಾಧ್ಯ. ನೀರು ಮನುಷ್ಯನ ಅತ್ಯಮೂಲ್ಯ ಮೂಲ ಸೌಕರ್ಯವೇ ಆಗಿದೆ. ಮಳೆ ನೀರಿನ ಕೊಯ್ಲು ಎಂದರೆ ಮಳೆ ನೀರನ್ನು ಸಂಗ್ರಹಿಸಿ ಅಥವಾ ಶೇಖರಿಸಿ ಸರಿಯಾದ ರೀತಿಯಲ್ಲಿ ಬಳಸುವುದೇ ಆಗಿದೆ. ಮನೆಗಳ ಮೇಲ್ಛಾವಣಿಗಳಿಂದ ಸಂಗ್ರಹಿಸಿದ ನೀರು ಅಥವಾ ಎತ್ತರ ಪ್ರದೇಶದಿಂದ ಇಳಿಜಾರಿಗೆ ಹರಿದು ಹೋಗುವ ಮಳೆ ನೀರು ಅಥವಾ ರಸ್ತೆಗಳಿಗೆ ಮತ್ತು ಚರಂಡಿಗಳಿಗೆ ಹರಿದು ಹೋಗಿ ವ್ಯರ್ಥವಾಗುತ್ತಿರುವ ಮಳೆ ನೀರನ್ನ ಹೊಂಡಗಳನ್ನು ನಿರ್ಮಿಸಿ ಅಥವಾ ಕೆರೆಗಳನ್ನು ನಿರ್ಮಿಸಿ ಸಂಗ್ರಹಿಸುವ ವಿಧಾನಗಳಾಗಿವೆ. ವಿಷಯ ವಿವರಣೆ. ಭಾರತ ಹಳ್ಳಿಗಳ ರಾಷ್ಟ್ರ, ಕೃಷಿ ಅವಲಂಬಿತ ರಾಷ್ಟ್ರ. ರೈತ ತನ್ನ ಫಸಲು ಉತ್ತಮಗೊಳ್ಳಲು ಅತಿ ಮುಖ್ಯವಾಗಿ ಅವಲಂಬಿಸಿರುವುದು ನೀರು ಅಥವಾ ಮಳೆ ನೀರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ನಗರೀಕರಣ ಎಂಬ ಹೆಸರಿನಿಂದ ಅರಣ್ಯ ನಾಶಗೊಳಿಸಿದ್ದಾನೆ. ಇದರಿಂದ ಮಳೆಯು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಗದಿರುವುದನ್ನು ಕಾಣಬಹುದಾಗಿದೆ. ಈ ಮಳೆಯನ್ನೇ ನಂಬಿಕೊಂಡಿರುವ ರೈತನ ಪಾಡು ಹೇಳತೀರದು. ಹಾಗಾಗಿ ಮಳೆಯ ನೀರು ವ್ಯರ್ಥವಾಗಿ ಹಾಳಾಗದೆ ಪೋಲಾಗದೆ ಸಂಗ್ರಹಿಸಿ ಸಂರಕ್ಷಿಸಿ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ನಮ್ಮ ಕಣ್ಣ ಮುಂದಿರುವ ಒಂದು ಮಾರ್ಗವಾಗಿದೆ. ಕೆಲವು ರಾಜ್ಯಗಳಲ್ಲಿ ಈ ಪದ್ಧತಿ ಯಶಸ್ವಿಯಾಗಿರುವುದು ಕಂಡುಬರುತ್ತದೆ. ಮಳೆ ನೀರು ಕೊಯ್ಲು ಸಂರಕ್ಷಣಾ ಘಟಕಗಳು ಸುವ್ಯವಸ್ಥೆಯಿಂದ ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ನಮಗೆ ಅನುಕೂಲವಾಗುವಂತಹ ಜಾಗದಲ್ಲಿ ನಿರ್ಮಿಸಿಕೊಳ್ಳಬಹುದು. ಯಾವುದೇ ಕ್ರಿಮಿಕೀಟಗಳು, ಸೊಳ್ಳೆಗಳು ಹೆಚ್ಚಾಗದಂತೆ, ಕಸ ಕಡ್ಡಿ ಪಾಚಿ ಮಾಲಿನ್ಯವಾಗದಂತೆ ಸಂರಕ್ಷಣಾ ಘಟಕದಲ್ಲಿ ಮೇಲ್ಛಾವಣಿ ನಿರ್ಮಿಸುವುದು ಮುಖ್ಯ ಅಂಶವಾಗುತ್ತದೆ. ಉಪಸಂಹಾರ. ಬಿದ್ದ ಮಳೆಯ ನೀರನ್ನ ವ್ಯರ್ಥವಾಗಿ ರಸ್ತೆಯಲ್ಲೋ ಚರಂಡಿ ಪಾಲಾಗದೆ ಈ ಮಳೆ ನೀರನ್ನು ಸಂಗ್ರಹಿಸಿ ನೀರಿನ ಸಮಸ್ಯೆಯನ್ನ ನಿವಾರಣೆ ಮಾಡಬಹುದಾಗಿದೆ. ಮಕ್ಕಳೇ, ಈ ದಿನ ತರಗತಿಯಲ್ಲಿ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಕೊಯ್ಲು ಪ್ರಬಂಧವನ್ನ ನೋಡ್ತಾ ಹೋದ್ವಿ. ವಿಡಿಯೋಗಳನ್ನು ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.